ಸ್ನೇಹಿತರೆ ನಮಸ್ಕಾರ. ಕಮಲಾ ಕ್ರಿಯೇಷನ್ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ಈಗ ನಾನು ಒಂದು ಡಿಫ್ರೆಂಟು ಕ್ರೋಶ ಕುಚ್ಚಿನ ಜೊತೆ ಬಂದಿದ್ದೀನಿ. ಇದು ಮೊದಲು ಒಂದು ಸಲ ಹಾಕಿದ್ದೆ, ಅದು ಸರಿಯಾಗಿ ಅದು ಬಂದಿಲ್ವಂತೆ ವಿಡಿಯೋವು. ಹಾಗಾಗಿ ಎಲ್ಲ ಫೋನ್ ಮಾಡಿ ಕಂಪ್ಲೇಂಟ್ ಮಾಡ್ತಿದ್ರು, ಸರಿ ಬಂದಿಲ್ಲ, ಇನ್ನೊಂದು ಸಲ ಮಾಡಿ ಹಾಕಿ ಅಂತ. ಅದಕ್ಕೆ ನಾನು ಇವತ್ತು ಡಿಫ್ರೆಂಟಾಗಿ ಮಾಡೋಕ್ಕೆ ತೋರ್ಸೋಕ್ಕೆ ಬಂದಿದ್ದೀನಿ. ಇವತ್ತು ಫಸ್ಟ್ ಸ್ಟಾರ್ಟಿಂಗಿಂದ ತೋರಿಸ್ತೀನಿ. ನೋಡಿ, ಪಿಂಕ್ ಕಲರ್ದು ದಾರ ತೊಗೊಂಡಿದ್ದೀನಿ, ಇನ್ನೊಂದು ಗೋಲ್ಡ್ ಕಲರ್ದು ದಾರ ತೊಗೊಂಡಿದ್ದೀನಿ. ಡಬಲ್ ಕಲರಲ್ಲಿ ಹಾಕ್ತೀನಿ. ನೋಡಿ, ಸೀರೆ ಬಂದು ಪಿಂಕು ಗೋಲ್ಡು ಎಲ್ಲ ಮಲ್ಟಿ ಕಲರಲ್ಲಿದೆ. ಪಲ್ಲು ತೋರಿಸ್ತೀನಿ. ನೋಡಿ, ಪಲ್ಲು ಬಂದು ಈ ಕಲರ್ ಇದೆ. ಹೌದಾ, ತೋರಿಸ್ಕೊಡ್ತೀನಿ. ಫಸ್ಟು ನೋಡಿ, ದಾರ ತೊಗೋಬೇಕು. ಹಿಂಗೆ ಪಿಂಕ್ ಕಲರ್ ದಾರ ತೊಗೊಂಡಿದ್ದೀನಿ. ನೋಡಿ, ಒಂದಷ್ಟು ಒಂದು 10 ಮೀಟ್ರ್ ದಾರನ ಹಿಂಗೆ ಎಳೆದು ಬಿಟ್ಕೋಬೇಕು. ಹಿಂಗೆ ಎಳೆದು ಬಿಟ್ಕೊಂಡು ಒಂದು 10 ಮೀಟ್ರ್ ದಾರನ ಹಿಂಗೆ ಎಳೆದು ಈ ಕಡೆ ಬಿಟ್ಕೊಂಡ್ಬಿಡ್ಬೇಕು. ಆಮೇಲೆ ನೋಡಿ, ಈ ದಾರನ ಇಲ್ಲಿಡಬೇಕು. ಮತ್ತು ಇದು ಎರಡನ್ನೂ ಹಿಂಗೆ ತೊಗೋಬೇಕು. 2 ಎಳೆಲಿ ಅದನ್ನು ಎಳೆದು ಈ ಕಡೆ ಬಿಟ್ಕೋಬೇಕು. ಈ ಕಡೆ ಹಿಂಗೆ ಬಿಟ್ಕೊಂಡಾಗ ಇದು 2 ಎಳೆ ಬಂದಿರುತ್ತೆ. ನಾನು ಹಿಂಗೇ ಮಾಡಿ ರಟ್ಟಿಗೆ ಎಲ್ಲರೂ ಹಾಗೆ ಸುತ್ಕೊಳ್ಳೋದು. ರಟ್ಟು ಬುಕ್ಕು ಏನೇನಕ್ಕೋ ಸುತ್ಕೊಂಡು ಎಲ್ಲ 2 ಎಳೆ ಮಾಡಿಕೊಂಡು 3 ಎಳೆ 6 ಎಳೆ ಮಾಡಿಕೊಂಡು ಎಲ್ಲ ಮಾಡ್ಕೋತಾರೆ. ನೋಡಿ, ಇದು ಇಲ್ಲಿಗೆ ಬಂತು 2 ಎಳೆ. ನೋಡಿ, ಇಲ್ಲಿ ಕಾಣಿಸ್ತಾ ಇದೆಯಾ? 2 ಎಳೆ ನೋಡಿ, ಇದೊಂದು ಎಳೆ 2 ಎಳೆ ಬಂದಿದೆ. ಈಗ ನೋಡಿ, ಇದನ್ನು ಬೆಂಡ್ ಮಾಡ್ಕೊಂಡು ಇದು ತೊಗೋತೀನಿ. ಇದಿದೆ ನೋಡಿ, ಈ ದಾರದಲ್ಲಿರೋದು. ಇದು 2 ಎಳೆ ಇದೆ, ಇದು 1 ಎಳೆ ಇದೆ. ಇಲ್ಲಿಗೆ ಹಿಂಗೆ ತೊಗೊಂಡ್ರೆ ಇಲ್ಲಿ 3 ಎಳೆ ಆಯಿತು. ಇದನ್ನು ಏನು ಮಾಡ್ತೀನಿ, 3 ಎಳೆನ ಇಲ್ಲಿ ನೋಡಿ, ಈ ಥರ ನಾನು ಸೀರೆ ಕುಚ್ಚು ಫಾಲೋ ಎಲ್ಲ ಮಾಡ್ತೀನಿ. ಈ ಥರ ರೇಷ್ಮೆ ದಾರ ತರಿಸ್ಕೊತೀನಿ, ಸಿಲ್ಕ್ ದಾರ. ಆ ದಾರದಲ್ಲಿ ಈ ಥರ ಬರುತ್ತೆ ರೀಲು. ಇದನ್ನು ನಾನು ಬಿಸಾಕಲ್ಲ, ಎತ್ತಿಟ್ಕೊತೀನಿ. ಇದನ್ನು ನನಗೆ ದಾರ ಸುತ್ಕೊಳ್ಳೋಕ್ಕಾಗತ್ತೆ ಅಂತ, ತುಂಬ ಉಪಯೋಗ ಆಗುತ್ತೆ ನನಗಿದು. ಇಲ್ಲಿ ನೋಡಿ, ಹಿಂಗೆ 3 ಎಳೆ ದಾರನ ಹಿಂಗೆ ಸುತ್ಕೊಳ್ಳೋದು. ಹಿಂಗೆ ಸುತ್ಕೊಂಡು ತೋರಿಸ್ತೀನಿ ನಿಮಗೆ. ಈಗ ನೋಡಿ, ಇದು ಕಂಪ್ಲೀಟು ಸುತ್ತಾಯ್ತು. ಇದು ಕಂಪ್ಲೀಟು ನೋಡಿ, ಇದು ಈ ಥರ ಇದು ಓಪನ್ ಇಲ್ಲ. ಇದು ನೋಡಿ, ಹಿಂಗಿದೆಯಲ್ಲ, ಇದು ರಿಂಗ್ ಥರ. ಇದನ್ನು ಏನು ಮಾಡಬೇಕು, ಇದರೊಳಗೆ ನಾವು ಇದು ರೀಲ್ದು ದಾರ ಇದೆಯಲ್ಲ, ಉಂಡೆದು, ಅದನ್ನು ಏನು ಮಾಡಬೇಕು, ಇದರೊಳಗೆ ದಾರ ತೊಗೋಬೇಕು. ಹಿಂಗೆ ದಾರ ತೊಗೊಂಡು ನೋಡಿ, ಈಗ ಮತ್ತೆ ಹಿಂಗೆ ಬರುತ್ತೆ. ಇದನ್ನು ಏನು ಮಾಡಬೇಕು, ಮತ್ತೆ ಇನ್ನೊಂದು 10 ಮೀಟ್ರ್ 15 ಮೀಟ್ರ್ ಹಿಂಗೆ ಎಳೆದು ಬಿಟ್ಕೋಬೇಕು. ರೀಲಿಂದ ಎಳೆದು ಬಿಟ್ಕೋಬೇಕು. ಫುಲ್ಲು ರೀಲಿಗೆ ಬರೋ ತನಕ ಇಲ್ಲಿಗೆ ಸುತ್ಕೊಂಡಾದ್ಮೇಲೆ ಇದನ್ನು ಎಳೆದು ಹಿಂಗೆ ಬಿಟ್ಕೋಬೇಕು. ಹಿಂಗೆ ಬಿಟ್ಕೊಂಡಾದ್ಮೇಲೆ ಏನಾಗುತ್ತೆ, ಇದು ನೋಡಿ, ಮತ್ತೆ ಇದು ಸೇರಿಸ್ಕೋಬೇಕು. ಇದು ನೋಡಿ, ಕಾಣಿಸ್ತಾ ಇದೆಯಾ? ನೋಡಿ, 1 2 3 ಎಳೆ ಆಯ್ತಲ್ವ. ಇದನ್ನು ಹಿಂಗೆ ಮಾಡ್ಕೊಳ್ಳೋದು. ಹಿಂಗೆ ಮಾಡ್ಕೊಂಡು ಮತ್ತೆ ಹಿಂಗೆ ಸುತ್ಕೊಳ್ಳೋದು. ದಾರನ ಹಿಂಗೆ ಸುತ್ಕೊಂಡ್ರೆ ತುಂಬ ದಾರ ಬರುತ್ತೆ. 2 ರೀಲಿಗೆ ಸುತ್ಕೋಬೇಕು ಇದನ್ನು. ಈಗ ನೋಡಿ ಸ್ನೇಹಿತರೆ, ಸುತ್ತಾಯಿತು. ಇದು ಈ ಥರ ಹಿಂಗೆ ಸುತ್ತಾದ್ಮೇಲೆ ಇದನ್ನು ನೋಡಿ, ಇಷ್ಟು ಬಿಟ್ಬಿಟ್ಟು ಗಂಟು ಕಟ್ ಮಾಡ್ತೀನಿ. ಈಗ ನೋಡಿ, ಕತ್ತರಿ ತೊಗೊಂಡಿದ್ದೀನಿ, ಹಿಂಗೆ ಕಟ್ ಮಾಡಿದ್ದೀನಿ. ಇದನ್ನು ಏನು ಮಾಡ್ತೀನಿ, ಇದನ್ನು ಗಂಟು ಹಾಕೋತೀನಿ. ತುದಿನ ಬಿಚ್ಕೊಂಡು ಹೋಗುತ್ತೆ ಅಂತ ಗಂಟು ಹಾಕ್ಬಿಟ್ಟು ತೋರಿಸ್ತೀನಿ ನಿಮಗೆ. ನೋಡಿ, ಹಿಂಗೆ ಗಂಟು ಹಾಕ್ಕೊಂಡಿದ್ದೀನ. ನೋಡಿ, 2 ರೀಲ್ಗೆ ಈ ಥರ ಸುತ್ಕೊಂಡಿದ್ದೀನಿ. ಇದು 3 ಎಳೆ, ಇದು 3 ಎಳೆ, 2 ಸೇರಿಸ್ಕೊಂಡ್ರೆ 6 ಎಳೆ ಆಗುತ್ತೆ. ಈಗ ಇದಕ್ಕೆ ಏನು ಮಾಡ್ತೀನಿ ಗೊತ್ತಾ, ಈ ದಾರ ಸುತ್ತಾಯ್ತಲ್ಲ, ಈ ದಾರಕ್ಕೆ 2 ಹಾಗೆ ಬಿಟ್ಕೊಂಡ್ರೆ ಗಂಟು ಹಾಕೊಂಡ್ಬಿಡ್ತದೆ. ನೋಡಿ, ಈ ಥರ ಕವರ್ ಸಿಗುತ್ತಲ್ವ, ಈ ಥರ ಕವರ್ಗೆ ಏನು ಮಾಡಬೇಕು, ಲಾಕಿಂಗ್ ಕವರ್ಗೆ ಹಾಕೋಬಾರ್ದು. ಈ ಥರ ಹಿಂಗೆ ಕವರ್ಗೆ ಹಿಂಗೆ ಹಾಕ್ಬಿಡ್ಬೇಕು. ಇದನ್ನು ಹಾಕ್ಬಿಟ್ಟು ಒಂದು ರೀಲ್ ಹಾಕೋಬೇಕು. ಇದರೊಳಗೆ ಸುತ್ಕೊಂಡಿದೆ ತಡ್ರಿ, ಹಿಂಗೆ ಇದ್ರೊಳಗೆ ಹಾಕ್ಬಿಟ್ಟು ನೋಡಿ, ಇದರೊಳಗೆ ಹಿಂಗೆ ಹಾಕಿ ಇದೇನು ಮಾಡಬೇಕು, ಇಲ್ಲಿಂದ ಒಂದು ರಬ್ಬರ್ ಬೆಂಡ್ ಹಾಕಬೇಕು ಕವರ್ಗೆ. ಅದು ರಬ್ಬರ್ ಬೆಂಡ್ ಹಾಕ್ಬಿಟ್ಟು ತುದಿ ತನಕ ಬಿಟ್ಬಿಟ್ಟು ಇದೇನು ಮಾಡಬೇಕು, ಇದನ್ನು ಹಿಂಗೆ ಓಪನ್ ಮಾಡ್ಕೋಬೇಕು. ನೋಡಿ, ಹಿಂಗೆ ಓಪನ್ ಮಾಡ್ಕೊಂಡಾಗ ಈ ದಾರ ಹಿಡ್ಕೊಂಡು ಹಿಂಗೆ ಎಳ್ಕೊಂಡ್ರೆ ಗಂಟು ಹಾಕೊಳ್ಳಲ್ಲ, ಏನಿಲ್ಲ, ಸಲೀಸ್ ಬರುತ್ತಿದ್ದು. ನೋಡಿ, ಹಿಂಗೆ ಎಳ್ಕೊಂಡ್ರೆ ದಾರ ಬರುತ್ತೆ. ನೀವು ಎಷ್ಟು ಉದ್ದ ಎಳ್ಕೊಂಡ್ರೆ ಹಿಂಗೆ ಬರುತ್ತೆ. ಈ ಥರ ಹಿಂಗೆ ಮಾಡ್ಕೋಬೇಕು. ನೋಡಿ ಸ್ನೇಹಿತರೆ, ಮಾಮೂಲಿ 10 ನಂಬರು ಕ್ರೋಶ ತೊಗೊಂಡಿದ್ದೀನಿ.
ಮತ್ತು ಬೀಡ್ಸ್ ಹಾಕಬೇಕಲ್ಲ ನೋಡಿ, ಈ ಥರ ಡಲ್ ಬೀಡ್ಸ್ ತೊಗೊಂಡಿದ್ದೀನಿ, ತುಂಬ ಡಾರ್ಕಾಗಿರೋ ತೊಗೊಂಡಿಲ್ಲ. ಇದು ಯಾಕೆ ಅಂದರೆ ಪಿಂಕು, ಗೋಲ್ಡು, ಕಾಪರು ಎಲ್ಲ ಮಿಕ್ಸ್ ಇದೆ, ಹಾಗಾಗಿ ಅವು ತೊಗೊಂಡಿದ್ದೀನಿ. ದೊಡ್ಡದು ಬೀಡ್ಸು ನೋಡಿ, ಇದು ಚಿಕ್ಕ ಬೀಡ್ಸ್ ತೊಗೊಂಡಿದ್ದೀನಿ ಮೇಲ್ಗಡೆ ಹಾಕೋಕ್ಕೆ. 2 ಥರ ಬೀಡ್ಸ್ ತೊಗೊಂಡಿದ್ದೀನಿ. ಈಗ ಹಾಕೋಕ್ಕೆ ಶುರು ಮಾಡ್ತೀನಿ ನೋಡಿ. ನೋಡಿದ್ರಲ್ಲ ದಾರ ಸುತ್ತಿ ಇಟ್ಕೊಂಡಿರೋದು, ಶುರು ಮಾಡ್ಕೊಳ್ಳೋಣ ಈಗ. ನೋಡಿ, ಈ ಕಡೆ ರೈಟ್ ಸೈಡಿಂದ ಸೀರೆ ತೊಗೋತಾ ಇದ್ದೀನಿ. ಸೀರೆಗೆ ಜಿಗ್ಜಗ್ ಆಗಿರಬೇಕು ನೋಡಿ, ಈ ಥರ ಸೀರೆ ಕ್ರೋಶ ಹಾಕಿ ದಾರ ಎಳ್ಕೊಂಡು ನಾಟ್ ಹಾಕೋತೀನಿ. ಇಲ್ಲಿ ನೋಡಿ, ಒಂದು ನಾಟ್ ಹಾಕ್ಕೊಂಡೆ, ಮತ್ತು ಇನ್ನೊಂದು ನಾಟ್ ಹಾಕೋತೀನಿ. 2 ನಾಟ್ ಹಾಕ್ಕೊಂಡಾಯಿತು. ಚೈನ್ ಹಾಕೋತೀನಿ ಈಗ. ಇದು 1 2 3 4 5. ಈಗ ಇದು 5 ಎಲ್ಲಿಗೆ ಬರುತ್ತೆ ನೋಡಿ, ಎಲ್ಲಿಗೆ ರೀಚ್ ಆಗುತ್ತೆ ಅಲ್ಲಿ ನೋಡಿ ಸಿಂಗಲ್ ನಾಟ್ ಹಾಕೋಣ. ಇದು ಕುಚ್ಚು ಹಾಕೋಕ್ಕಿದ್ದು, ಕುಚ್ಚಿಗೋಸ್ಕರ 5 ಚೈನ್ ಹಾಕಿ ಎಲ್ಲಿಗೆ ಬರುತ್ತೆ ನೋಡಿ ಅಲ್ಲಿಗೆ ನಾಟ್ ಹಾಕ್ಕೊಂಡಿದ್ದೀನಿ. ನೋಡಿ, ಸ್ಟಾರ್ಟಿಂಗು 3 ಸಲ ಹಾಕೋಬೇಕು. 1 2 1 2 3 4 4 ಚೈನ 2 ಸಲ ಹಾಕೋಬೇಕು. 5 ಚೈನ 1 ಸಲ ಹಾಕೋಬೇಕು. ಅದು ಕುಚ್ಚು ಕಟ್ಟಕ್ಕೆ. ಇದು ನೋಡಿ, ಈಗ ಹಾಕಾಯ್ತಲ್ವ, ದಾರ ಮೇಲ್ ಮಾಡಿ ಈ ಬೀಡ್ಸ್ ತೊಗೊಂಡಿದ್ನಲ್ಲ ನೋಡಿ, ಈ ಬೀಡ್ಸ್ ಹಾಕೋತೀನಿ ಈಗ. ಹಿಂಗೆ ಹಾಕಿ ಇದರೊಳಗೆ ದಾರ ತೊಗೊಂಡು ಎಳ್ಕೊಬೇಕು ನಾನು. ಈ ಬೀಡ್ಸ್ ಒಳಗೆ ದಾರ ಬರಬೇಕು ನೋಡಿ, ಹಿಂಗೆ ಎಳ್ಕೊಂಡು ಇದಕ್ಕೆ ನಾಟ್ ಹಾಕೋಣ. ಬೀಡ್ಗೆ ನಾಟ್ ಹಾಕ್ಕೊಂಡು ಹಿಂಗೆ ನೋಡಿ, ಅದು ಎಲ್ಲಿಗೆ ರೀಚ್ ಆಗುತ್ತೆ ಅಲ್ಲಿಗೆ ನೋಡಿ ಸಿಂಗಲ್ ನಾಟ್ ಹಾಕ್ಬೇಕೀಗ. ಇದು ತುಂಬ ತುಂಡ ಇರುತ್ತಲ್ಲ ದಾರ, ಬಿಚ್ಚೆ ಹೋಗುತ್ತೆ ನೋಡಿ ಸ್ನೇಹಿತರೆ. ಈಗ 5 ಹಾಕ್ಕೊಂಡಿದ್ದೀನಿ, 4 2 ಸಲ ಹಾಕಿದ್ದೀನಿ, ಬೀಡ್ ಹಾಕಿದ್ದೀನಿ. ಈಗ 4 ಹಾಕ್ಬಿಟ್ಟು ಇಲ್ಲಿಗೆ ಎಲ್ಲಿಗೆ ರೀಚ್ ಬರ್ತದೆ, ಎಲ್ಲಿಗೆ ರೀಚ್ ಆಯ್ತದ ಅಲ್ಲಿ ನೋಡಿ ರೀಚ್ ಲಾಕ್ ಮಾಡ್ಕೊಂಡಿದ್ದೀನಿ. ಸಿಂಗಲ್ ಲಾಕು ನೋಡಿ. ಸೀರೆನ ಸ್ವಲ್ಪ ಉಲ್ಟಾ ತಿರುಗಿಸಿ ಈಗ ನೋಡಿ, ಈಗ 2 ಸಲ ಸೂಜಿ ಮೇಲೆ ದಾರ ತೊಗೊಂಡಿದ್ದೀನಿ. 2 ಸಲ ಸೂಜಿ ಮೇಲೆ ದಾರ ತೊಗೊಂಡು ಹಿಂದ್ಗಡೆ ದಾರ ಇದೆಯಲ್ಲ ನೋಡಿ, ಲಾಕ್ ಮಾಡ್ಕೊಂಡಿದ್ದೀವಲ್ಲ ಬೀಡ್ಸ್ಗೆ, ಆ ದಾರದೊಳಗಡೆ ಹೋಗಿ ದಾರನ ತಂದು ನೋಡಿ, ಹಿಂಗೆ ದಾರನ ತಂದು 2ರಲ್ಲಿ 1 2ರಲ್ಲಿ 1 2ರಲ್ಲಿ 1 ಈ ಥರ ತ್ರಿಬಲ್ ಕಂಬ ಹಾಕೋಬೇಕು ನೋಡಿ. ಹಿಂಗೆ 2 ಸಲ ಸುತ್ಕೋಬೇಕು, ಈ ದಾರದೊಳಗೆ ಹೋಗಬೇಕು. ಈ ಥರ 2ರಲ್ಲಿ 1 2ರಲ್ಲಿ 1 2ರಲ್ಲಿ 1 ಈ ಥರ ತ್ರಿಬಲ್ ಕಂಬ ಹಾಕ್ಕೊಂಡು ಹೋಗ್ಬೇಕು. ಫುಲ್ ಇದನ್ನೆಲ್ಲ ಆಗೋ ತನಕ ಹಂಗೆ ಹಾಕಬೇಕು ನೋಡಿ ಸ್ನೇಹಿತರೆ. ಈಗ 14 ತ್ರಿಬಲ್ ಕಂಬ ಹಾಕ್ಕೊಂಡಿದ್ದೀನಿ. ಇಲ್ಲಿ ನೋಡಿ, ಇಲ್ಲಿ 4 ಚೈನ್ ಹಾಕಿ ಸಿಂಗಲ್ ಕಂಬ ಹಾಕಿದ್ದೀನಲ್ಲ ಅದ್ರ ಮೇಲೆ ಲಾಕ್ ಮಾಡ್ತೀನಿ. ಇದನ್ನು ಲಾಕ್ ಮಾಡಿಬಿಟ್ಟು ಇದು ಉಲ್ಟಾ ಕಂಬ ಹಾಕ್ಕೊಂಡಿದ್ದೀನಿ, ಸೀದಾ ತಿರುಗಿಸ್ಕೊತೀನಿ. ಈಗ ಸೀದಾ ತಿರುಗಿಸ್ಕೊಂಡು ಏನು ಮಾಡಬೇಕು, 3 ಚೈನ್ ಹಾಕ್ಕೋಬೇಕು. ಇದರಲ್ಲಿ 3 ಚೈನ್ ಹಾಕ್ಕೊಂಡು 1 2 3 ಚೈನ್ ಹಾಕ್ಕೊಂಡು ನೋಡಿ, 1 2 ಬಿಟ್ಟು 3ನೇ ಕಂಬಕ್ಕೆ ಲಾಕ್ ಮಾಡಬೇಕು. ಹಿಂಗೆ ಸಿಂಗಲ್ ಲಾಕು 1 2 3 ನೋಡಿ, 1 2 3ನೇ ಕಂಬ ಈ ಥರ ಹೀಗೆ ಚೈನ್ ಹಾಕ್ಕೊಂಡೋಗ್ಬೇಕು ನೋಡಿ. ಇದೇ ಥರ ಸ್ಯಾರಿ ಫುಲ್ಲು ಇದೇ ಥರ ಹಾಕ್ಕೊಂಡು ಬರಬೇಕು ನೋಡಿ ಸ್ನೇಹಿತರೆ. ಎಲ್ಲ ಹಾಕಿ ಕಂಪ್ಲೀಟ್ ಆಗಿದೆ. ಇನ್ನೊಂದು ವರ್ಕ್ ಇದೆ ನೋಡಿ, ಇದೊಂದು ವರ್ಕ್ ಮಾಡಿಬಿಟ್ಟು ಬೇರೆ ಕಲರ್ ದಾರ ಚೇಂಜ್ ಮಾಡ್ಕೋಬೇಕು ನೋಡಿ. ಇದೊಂದು ವರ್ಕ್ ಮಾಡ್ತೀನಿ ಬೀಡ್ಸ್ ಹಾಕ್ಕೊಂಡು. ನೋಡಿ, ಇದರೊಳಗೆ ದಾರನ ತೆಗೆದು ಲಾಕ್ ಮಾಡಿಕೊಂಡು ಅದು ಎಲ್ಲಿಗೆ ರೀಚ್ ಆಯ್ತದೆ ಅಲ್ಲಿಗೆ ನೋಡಿ ಬೀಡನ್ನ ಅಟ್ಯಾಚ್ ಮಾಡ್ಕೊಳ್ಳೋಣ. ಇದೇ ಥರ ಬೀಡನ್ನ ಅಟ್ಯಾಚ್ ಮಾಡ್ಕೊಳ್ಳೋದು ನೋಡಿ. ಈ ಥರ ಅಟ್ಯಾಚ್ ಮಾಡ್ಕೊಂಡಾದಮೇಲೆ ಈ ಕಡೆ 3 ಚೈನ್ ಹಾಕಬೇಕು. ಒಂದು ಚೇಂಜಸ್ ಮಾಡ್ಕೊಂಡಿದ್ದೀನಿ, ಬೇರೆ ಬೀಡ್ಸ್ ಹಾಕಿದ್ದೆ ಅದು ಸರಿ ಹೋಗಲಿಲ್ಲ ಅದಕ್ಕೆ ಬೀಡ್ಸ್ ಚೇಂಜ್ ಮಾಡಿ ಆಮೇಲೆ 4 ಚೈನ್ ಹಾಕ್ಕೊಂಡಿದ್ದೆ. 4 ತುಂಬ ಲಾಂಗ್ ಆಯ್ತಿತ್ತು, ಅದಕ್ಕೆ 3 ಚೈನ್ ಹಾಕ್ಕೊಂಡಿದ್ದೀನಿ, ಚೇಂಜ್ ಮಾಡ್ಕೊಂಡಿದ್ದೀನಿ. ಇದೊಂದು ಚೇಂಜಸ್ ಇದೆ. ಈಗ ನೋಡಿ, ಇದೇ ಥರ ಇಲ್ಲಿ 3 ಇಲ್ಲಿ 5, ಇಲ್ಲಿ 3 ಇಲ್ಲಿ 3
ಹಿಂಗೆ ಹಾಕಿ ಒಂದು ಬೀಡ್ ಹಾಕಿ ಈ ಕಡೆ ಒಂದು 3 ಹಾಕ್ಕೊಂಡು ಉಲ್ಟಾ ತಿರುಗಿಸ್ಕೊಂಡು ವರ್ಕ್ ಮಾಡ್ಕೊಳ್ಳೋದು. ಇದು ಇಷ್ಟೇ ಇದ್ರದ್ದು ಕೆಲಸ. ನೋಡಿ, ತ್ರಿಬಲ್ ಕಂಬ ಹಾಕೋಬೇಕಲ್ಲ, ಹಿಂದುಗಡೆ ದಾರ ಇರುತ್ತಲ್ಲ, ಇದು 6 ಎಳೆ ದಾರ ಇರುತ್ತಲ್ಲ, ಇದು ಲಾಕ್ ಮಾಡ್ಕೊಂಡಿರೋದು. ಆ ಲಾಕ್ ಒಳಗೆ ಸೇರಿಸ್ಕೊಂಡು ಹೀಗೆ ಸೇರಿಸ್ಕೊಂಡು ತೊಗೊಂಡು ತ್ರಿಬಲ್ ಕಂಬ ಹಾಕೋಬೇಕು. 14 ತ್ರಿಬಲ್ ಕಂಬ ಹಾಕೋಬೇಕಿದೆ. ಇದೇ ಥರ ನೋಡಿ, ಒಂದು ಸಲ ಹಾಕೊಳ್ಳೋಗಂಟ. ಆಮೇಲೆ ದಾರ ತೆಗಿಯೋಕ್ಕೆ ಅದು ಸ್ವಲ್ಪ ಕಷ್ಟ ಆಗುತ್ತೆ, ಒಂದು ಸಲ ಹಾಕೊಳ್ಳೋಗಂಟ. ಆಮೇಲೆ ಬಂದುಬಿಡ್ತದೆ ಬೇಗನೆ. ನೋಡಿ ಎಷ್ಟು ಬೇಗ ಬರುತ್ತೆ ನೋಡಿ. 2 ಕಂಬ ಆಯ್ತು. ಈಗ ಲೂಜ್ ಬಿಟ್ಕೊಳ್ಳುತ್ತೆ ಇದು. ನಾವು ಎಳಿತಾ ಅದೇನಾಗುತ್ತೆ, ಲೂಜ್ ಬಿಟ್ಕೊಳ್ಳುತ್ತೆ. ಹಿಂಗೆ ಹಾಕ್ಕೊಂಡು ಸೂಜಿ ಹಾಕಿ ನಾವು ತೆಗಿತೀವಲ್ಲ, ಆವಾಗ ದಾರ ಲೂಜ್ ಬಿಟ್ಕೊಂಡಾಗ ಸಲೀಸ್ ಹಾಕಿ ಎಳ್ಕೊಬೋದು. ಈಗ ನೋಡಿ ಸ್ನೇಹಿತರೆ, ಈಗ 14 ಕಂಬ ಹಾಕ್ಕೊಂಡಿದ್ದೀನಿ ನೋಡಿ. 1 2 3 4 5 6 7 8 9 10 11 12 13 14 ಕಂಬ ಹಾಕ್ಕೊಂಡಿದ್ದೀನಿ. ಈಗ ಇಲ್ಲಿ 3 ಚೈನಿಂದ ಒಂದು ಸಿಂಗಲ್ ಕಂಬ ಹಾಕಿದ್ದೀನಲ್ಲ, ಅದರೊಳಗೆ ಹೋಗಿ ನೋಡಿ ಸಿಂಗಲ್ ಕಂಬ ಹಾಕಿ ಲಾಕ್ ಮಾಡ್ಕೋಬೇಕಿದ್ವಿ. ಸಿಂಗಲ್ ಕಂಬ ಇಲ್ಲಿ ಹೋಗಿ ಸೂಜಿನ ತಂದು ಈ ಥರ ಲಾಕ್ ಮಾಡ್ಕೋಬೇಕು. ಈಗ ಮತ್ತೆ ಸೀದಾ ತಿರುಗಿಸ್ಕೊಂಡು 3 ಚೈನ್ ಹಾಕ್ಕೊಂಡು ನೋಡಿ 1 2 3 ನೋಡಿ 1 2 ಬಿಡಬೇಕು. 3ನೇ ಕಂಬದ ಮೇಲೆ ಲಾಕ್ ಮಾಡಬೇಕು ಇದನ್ನು. ನೋಡಿ ಈ ಥರ 1 2 3 ನೋಡಿ 1 2 3ನೇ ಕಂಬಕ್ಕೆ ಲಾಕ್ ಮಾಡಬೇಕು. ಮಧ್ಯೆ 2 ಬಿಡಬೇಕು, 3ನೇ ಕಂಬಕ್ಕೆ ಲಾಕ್ ಮಾಡಬೇಕು. ನೋಡಿ ಈ ಥರ ಸಿಂಗಲ್ ಕಂಬ 1 2 3 1 2 3 ಬಿಟ್ಟು 3ನೇ ಕಂಬಕ್ಕೆ ಸಿಂಗಲ್ ಲಾಕ್ ಮಾಡ್ಕೊಳ್ಳೋದು. ಆ ಕಡೆಯಿಂದ ಕಲರ್ ದಾರದಲ್ಲೂ ಇನ್ನೊಂದು ಕಲರ್ ದಾರ ಹಾಕ್ಕೊಂಡು ವರ್ಕ್ ಮಾಡಬೇಕಲ್ಲ, ಅದಕ್ಕೋಸ್ಕರ ಈ ಥರ ಹಾಕೋತಾ ಇದ್ದೀನಿ. ನೋಡಿ ಲಾಸ್ಟ್ ಇಲ್ಲಿ ಸಿಂಗಲ್ ಇರುತ್ತಲ್ಲ, ಈ ಸಿಂಗಲ್ಗೆ ಹಾಕ್ಬಿಟ್ಟು ಪಕ್ಕದಲ್ಲಿ ಇನ್ನೊಂದು ಸಿಂಗಲ್ ಲಾಕ್ ಮಾಡ್ಕೋಬೇಕು. ಇನ್ನೊಂದು ಈ ಥರ ಸಿಂಗಲ್ ಲಾಕ್ ಮಾಡಿ ಈ ಥರ ಸಿಂಗಲ್ ಲಾಕ್ ಮಾಡಿಕೊಂಡು ಮತ್ತೆ 3 ಚೈನ್ ಹಾಕಿ 1 2 3 ಎಲ್ಲಗಳು ರೀಚ್ ಆಗುತ್ತೆ ಅಲ್ಲಿಗೆ ನೋಡಿ ಸಿಂಗಲ್ ಲಾಕ್ ಮಾಡ್ಕೊಳ್ಳೋದು. ನೋಡಿ ಇಷ್ಟೇ. ಈಗ ನೋಡಿ, ಈಗ 2 ಚೈನ್ ಹಾಕಿ ದಾರನ ಕಟ್ ಮಾಡ್ತೀನಿ. ಇಷ್ಟು ದಾರ ಬಿಟ್ಟು ಕಟ್ ಮಾಡಿ ಹಿಂಗೆ ಎಳೆದ್ರೆ ನೋಡಿ ಲಾಕ್ ಆಗುತ್ತೆ. ಇದನ್ನು ಇನ್ನೊಂದು ಗಂಟು ಹಾಕಿ ಇಟ್ಕೊಳ್ಳೋಣ. ಹಿಂಗೊಂದು ಗಂಟು ಹಾಕ್ಬಿಟ್ರೆ ಬಿಚ್ಚಲ್ಲ. ಆವಾಗ ಉಳಿದಿದ್ದು ಒಂದು 1/4 ಇಂಚಷ್ಟು ಕೂಳೆ ಬಿಟ್ಟು ಹಿಂದಕ್ಕೆ ಅಂಟಿಸ್ಬಿಟ್ರೆ ಮುಗೀತು ಇದು. ಈಗ ಇನ್ನೊಂದು ಕಲರ್ ದಾರ ತೊಗೋತೀನಿ. ನೋಡಿ ಸ್ನೇಹಿತರೆ, ಇದು ದಾರ ಮೊದಲು ನಾಟ್ ಹಾಕ್ಕೊಂಡಿದ್ನಲ್ಲ, ಅದೇ ದಾರ ಇತ್ತು, ಅದಕ್ಕೆ ನಾಟ್ ಹಾಕ್ಕೊಂಡಿದ್ದೀನಿ. ನಾಟ್ ಹಾಕ್ಕೊಂಡು ಇಲ್ಲೊಂದು ಸಿಂಗಲ್ ನಾಟ್ ಹಾಕೋತೀನಿ. ಸಿಂಗಲ್ ನಾಟ್ ಹಾಕ್ಕೊಂಡು ನೋಡಿ ದಾರ ಸುತ್ಕೊಂಡು ಹಿಂಗೆ ಸಿಂಗಲ್ ನಾಟ್ ಹಾಕ್ಕೋಬೇಕು. ಹಿಂಗೊಂದು ಸಿಂಗಲ್ ನಾಟ್ ಹಾಕ್ಕೊಂಡು ಇಲ್ಲಿ ಕುಚ್ಚು ಕಟ್ಟಕ್ಕೆ 5 ಚೈನ್ ಹಾಕ್ಕೊಂಡಿದ್ದೇನೆ, 5 ಚೈನ್ ಹಾಕ್ಕೊಳ್ಳೋಣ. 1 2 3 4 5 ಈ ಸಿಂಗಲ್ ಕಂಬದ ಮೇಲೆ ಸಿಂಗಲ್ ಲಾಕ್ ಮಾಡ್ಕೊಳ್ಳೋಣ. ಇಲ್ಲಿ ನೋಡಿ, ಈ ಸಿಂಗಲ್ ಕಂಬದ ಮೇಲೆ ಸಿಂಗಲ್ ಲಾಕು. ಇಲ್ಲಿ 3 ಚೈನ್ ಹಾಕ್ಕೊಂಡಿದ್ದೇನೆ, ಇಲ್ಲಿ 3 ಚೈನ್ ಹಾಕೋಣ. 1 2 3 2 3 ನೋಡಿ 3 ಚೈನ್ ಹಾಕಾಯ್ತಲ್ವ. ಇಲ್ಲಿ ನೋಡಿ ಸಿಂಗಲ್ ಕಂಬ ಇದೆಯಲ್ಲ, ಇಲ್ಲಿಗೆ ಲಾಕ್ ಮಾಡೋಣ. ಈಗ ಇಲ್ಲಿಗೆ ಲಾಕ್ ಮಾಡಿಬಿಟ್ಟು ಲಾಕ್ ಮಾಡಾದಮೇಲೆ ಇಲ್ಲಿಂದನೇ ಸೂಜಿ ಮೇಲೆ ದಾರ ತೊಗೊಳ್ಳೋಣ. ನೋಡಿ ಸೂಜಿ ಮೇಲೆ ದಾರ ತೊಗೊಂಡು ಇಲ್ಲಿ 3 ಚೈನ್ ಹಾಕಿದ್ದೀನಲ್ಲ ನೋಡಿ, ಇಲ್ಲಿ ಕಾಣಿಸ್ತಾ ಇದೆಯಲ್ವಾ 3 ಚೈನ್ ಹಾಕಿರೋದು, ಅದರೊಳಗೆ ಹೋಗಿ ನೋಡಿ 2ರಲ್ಲಿ 1 2ರಲ್ಲಿ 1 ಮಾಡ್ಕೊಳ್ಳೋಣ. ಮತ್ತು ಇನ್ನೊಂದು ಕಂಬ ಹಾಕ್ಕೊಳ್ಳೋಣ. 2ರಲ್ಲಿ 1 2ರಲ್ಲಿ 1 ಡಬಲ್ ಕಂಬ, ಮತ್ತು ಇನ್ನೊಂದು ಮಾಡ್ಕೊಳ್ಳೋಣ. ಈಗ ನೋಡಿ
ಈಗ ಹಾಕೈತಲ್ವ 3 ಕಂಬ. ಈಗ ಒಂದು ಬೀಡ್ಸ್ ಹಾಕೊಳ್ಳೋಣ. ನೋಡಿ ಈ ಥರ ಬೀಡ್ಸ್ ಹಾಕ್ಕೊಂಡಿದ್ದೀನಿ, ಕಾಣಿಸ್ತಾ ಇದೆಯಾ? ಈ ಥರ ಬೀಡ್ಸ್ ಹಾಕ್ಕೊಂಡು ಈ ದಾರವ ಈ ಬೀಡ್ಸ್ ಒಳಗೆ ತೊಗೋಬೇಕು. ನೋಡಿ ಬೀಡ್ಸ್ ಒಳಗೆ ದಾರ ತೊಗೊಂಡು ಲಾಕ್ ಹಾಕೋದೇನು ಬೇಡ, ಹಾಗೆ ಕಂಬ ಸುತ್ಕೊಳ್ಳೋಣ. ನೋಡಿ ಇಲ್ಲೊಂದು, ಇಲ್ಲಿ 3 ಕಂಬ ಹಾಕೋಬೇಕು. ಬೀಡ್ಸ್ ಹಾಕಿದ್ಮೇಲೆ 3 ಕಂಬ. ಒಂದಾಯಿತು, 2, 2, 3. ಈಗ ನೋಡಿ 3 ಆಯ್ತಲ್ವಾ? ಈಗ ಈ ಸಿಂಗಲ್ ಕಂಬದ ಮೇಲೆ ಸಿಂಗಲ್ ಲಾಕ್ ಮಾಡೋಣ. ಇಲ್ಲೊಂದು ಕಂಬ ಇದೆಯಲ್ಲ, ಸಿಂಗಲ್ ಕಂಬ, ಈ ಸಿಂಗಲ್ ಕಂಬದ ಮೇಲೆ ಸಿಂಗಲ್ ಲಾಕ್ ಮಾಡಬೇಕು. ಸಿಂಗಲ್ ಲಾಕ್ ಮಾಡಿ ಮತ್ತೆ ಸೂಜಿ ಮೇಲೆ ದಾರ ತೊಗೊಂಡು ಇನ್ನೊಂದು ಹೋಲ್ ಇದೆ ನೋಡಿ, ಇಲ್ಲಿ 5 ಪೆಟಲ್ ಬರುತ್ತೆ. 5 ಪೆಟಲು 3 ಚೈನ್ ಹಾಕಿರೋದು 5 ಪೆಟಲ್ ಇದೆ. ಅದು ಇನ್ನೊಂದು ಪೆಟಲ್ ಒಳಗೆ ಹೋಗಿ ದಾರನ ತಂದು ಎರಡರಲ್ಲೊಂದು ಮತ್ತು ಇನ್ನೊಂದು ಇದೇ ಥರ 3 ಕಂಬ ಹಾಕೋಬೇಕು. ಒಂದೊಂದು ಬೀಡ್ಸ್ ಹಾಕೋಬೇಕು. ಒಂದೊಂದು ಪೆಟಲ್ಗೆ 6 ಕಂಬ ತುಂಬಬೇಕು. ನೋಡಿ ಸ್ನೇಹಿತರೆ, ಎಲ್ಲ ಕಂಪ್ಲೀಟ್ ಹಾಕಾಯಿತು. ನೋಡಿ ಎಲ್ಲ ಹಾಕ್ಕೊಂಬಂದಿದ್ದೀನಿ. ಈಗ ಇನ್ನೊಂದು ಡಬಲ್ ಕಲರ್ ದಾರದಲ್ಲಿ ತೊಗೊಂಡಿದ್ದೀನಿ. ನೋಡಿ ಇದಕ್ಕೆ ಜಾಯಿಂಟ್ ಮಾಡಿಕೊಂಡು ಚೈನ್ ಹಾಕೋತಾ ಇದ್ದೀನಿ. 1, 2, 3, 4, 5 ಹಾಕ್ಕೊಂಡಿದ್ದೀನಿ. ಇಲ್ಲಿ ಕುಚ್ಚುಕಟ್ಟಕ್ಕೆ 5 ಚೈನ್ ಹಾಕ್ಕೊಂಡಿದ್ದೀನಲ್ಲ, ಅಲ್ಲಿಗೆ ಈ ಸಿಂಗಲ್ ಕಂಬದ ಮೇಲೆ ಸಿಂಗಲ್ ಲಾಕ್ ಮಾಡ್ಕೊತೀನಿ. ಸಿಂಗಲ್ ಲಾಕ್ ಮಾಡ್ಕೊಂಡಿದ್ದೀನಿ. ಮತ್ತು ಇಲ್ಲಿ 3 ಚೈನ್ ಹಾಕ್ಕೊಂಡಿದ್ನಲ್ಲ, ಅಲ್ಲಿಗೆ ಒಂದು ಸಿಂಗಲ್ ಕಂಬ ಹಾಕ್ಕೊಂಡು ಮತ್ತು ಈ ಸಿಂಗಲ್ ಕಂಬ ಇದೆಯಲ್ಲ, ಆ ಸಿಂಗಲ್ ಕಂಬದ ಮೇಲೆ ಒಂದು ಸಿಂಗಲ್ ಕಂಬ ಮಾಡ್ಕೊತೀನಿ. ಸಾಕಷ್ಟೇ, ತುಂಬ ಲೂಸ್ ಬಿಟ್ಕೊಳ್ಳುತ್ತೆ. ಈಗ ಮತ್ತೆ ಡೈರೆಕ್ಟು ನೋಡಿ ಇಲ್ಲಿ 3 ಚೈನ್ ಹಾಕಿದ್ದೀನಲ್ಲ, ಅಲ್ಲಿಗೆ ಹೋಗಿ ನೋಡಿ ಡಬಲ್ ಕಂಬ ಮಾಡ್ಕೊತಾ ಇದ್ದೀನಿ. ಎರಡರಲ್ಲೊಂದು ಸೂಜಿ ಮೇಲೆ ದಾರ ತೊಗೊಂಡು ಇಲ್ಲಿ ಒಳಗೆ ಹೋಗಬೇಕು. ಒಂದು ದಾರ ತರಬೇಕು, ಎರಡರಲ್ಲೊಂದು ಮಾಡ್ಕೋಬೇಕು. ಈ ಥರ ಮತ್ತೆ ಸೂಜಿ ಮೇಲೆ ದಾರ ತೊಗೊಂಡು ನೋಡಿ ಹೀಗೆ 3 ಕಂಬ ಹಾಕ್ಕೊಂಡು ಒಂದೊಂದು ಬೀಡ್ ಹಾಕ್ಕೋಬೇಕು. ಇದಕ್ಕೆ ನೋಡಿ, ಇದಕ್ಕೆ ಒಂದು ಬೀಡ್ ಹಾಕ್ಕೋತೀನಿ. ಒಂದೊಂದು ಬೀಡ್ ಹಾಕ್ಕೊಂಡಿದ್ದಕ್ಕೆ ಅದರೊಳಗೆ ದಾರನ ತಂದು ಬೀಡೊಳಗೆ ದಾರನ ತಂದು ನೋಡಿ ಈ ಥರ ಬೀಡೊಳಗೆ ದಾರ ಹಾಕ್ಕೊಂಡು ಈ ಥರ ಹಿಂಗೆ ದಾರ ತೊಗೋಬೇಕು. ಬೀಡೊಳಗೆ ದಾರ ತೊಗೊಂಡು ಬೀಡ್ಗೇನು ಲಾಕ್ ಮಾಡೋದು ಬೇಡ, ಹಾಗೇ ಡೈರೆಕ್ಟ್ ಕಂಬ ಹಾಕೊಳ್ಳೋಣ. ಈ ಥರ ನೋಡಿ, ಈ ಥರ ಡೈರೆಕ್ಟು ಈ ಕಡೆ 3 ಕಂಬ, ಆ ಕಡೆ 3 ಕಂಬ, ಈ ಥರ ಡೈರೆಕ್ಟು ಕಂಬ ಹಾಕ್ಕೊಂಡು ಹೋಗೋದು. ಬೀಡ್ಗೇನು ಲಾಕ್ ಮಾಡೋದು ಬೇಡ. ನೋಡಿ ಆ ಕಡೆ 3 ಕಂಬ ಆಯಿತು, ಈ ಕಡೆ 3 ಡಬಲ್ ಕಂಬ ಮಾಡ್ಕೊಂಡಿದ್ದೀನಿ. ಈಗ ನೋಡಿ, ಈಗ ಸಿಂಗಲ್ ಕಂಬ ಇದೆಯಲ್ಲ, ಇಲ್ಲಿ ಸಿಂಗಲ್ ಲಾಕ್ ಮಾಡ್ತೀನಿ. ನೋಡಿ ಈ ಥರ ಸಿಂಗಲ್ ಲಾಕ್ ಮಾಡ್ಕೊಳ್ಳೋದು. ಡಬಲ್ ಕಂಬ ಆದಮೇಲೆ ಸಿಂಗಲ್ ಲಾಕು, ಮತ್ತೆ ಸೂಜಿ ಮೇಲೆ ದಾರ ತೊಗೊಂಡು ಮತ್ತೆ ಡಬಲ್ ಕಂಬ. ನೋಡಿ ಈ ಥರ 3 ಚೈನಿಂದು ಮನೆ ಇದೆಯಲ್ಲ, ಆ ಮನೆಗೆ ಹೋಗಿ ನೋಡಿ ಈ ಥರ ಎರಡರಲ್ಲೊಂದು ಹಾಕೋಬೇಕು. ಈ ಥರ ಎರಡರಲ್ಲೊಂದು ಈ ಥರ ಹಾಕಿ ಇವಾಗ ಒಂದು ಬೀಡ್ ಹಾಕ್ಕೊಳ್ಳೋಣ. ದಾರ ಮೇಲೆ ತೆಗೆದು ಬೀಡ್ ಹಾಕ್ಕೊಳ್ಳೋಣ. ನೋಡಿ ಈ ಥರ ಬೀಡ್ ಹಾಕ್ಕೊಂಡು ನೋಡಿ ಬೀಡ್ ಹಾಕ್ಕೊಂಡಿದ್ದೀನಿ. ಈ ಥರ ದಾರ ತಂದು ಬೀಡೊಳಗಡೆ ಬಂದು ಮತ್ತು ಸೂಜಿ ಮೇಲೆ ದಾರ ತೊಗೊಂಡು ಅದು ಒಂದೆಳೆ ಬಿಟ್ಟು ಹೋದ್ರೂ ಗಂಟು ಹಾಕೊಳ್ಳುತ್ತೆ. ನೋಡಿ ಮತ್ತೆ
ಡಬಲ್ ಕಂಬನೇ ಮಾಡ್ಕೋಬೇಕು. ಬೀಡ್ಗೇನು ಲಾಕ್ ಬೇಡ, ಇದೇ ಥರ ಹಾಕ್ಕೊಳ್ಳಿ. ತುಂಬ ಚೆನ್ನಾಗಿ ಬರುತ್ತೆ ವರ್ಕ್ ಅಂತೂ ಇದು. ತುಂಬ ನೋಡೋಕೆ ಅದ್ಭುತವಾಗಿರ್ತದೆ. ಯಾರು ಹೊಸಬ್ರು ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ನೋಡ್ತಾ ಇದ್ದೀರಾ ಅವರು ತುಂಬ ಜನ ನೋಡ್ತಿದ್ದೀರಾ. ಯಾರು ಸಬ್ಸ್ಕ್ರೈಬ್ ಆಗಿರಲ್ಲ, ಸುಮ್ಮನೆ ನೋಡ್ತೀರಾ. ಇದಕ್ಕೇನು ನೀವು ಸಬ್ಸ್ಕ್ರೈಬ್ ಆಗ್ಬೇಕಾದ್ರೆ ಏನು ಚಾರ್ಜ್ ಆಗೋಲ್ಲ, ಏನಿಲ್ಲ, ದುಡ್ಡಿಲ್ಲ. ನೀವು ಸಬ್ಸ್ಕ್ರೈಬ್ ನೋಡಿ, ನಾನು ಯಾವುದೇ ವೀಡಿಯೋ ಹಾಕೋರು ಫಸ್ಟು ನೀವೇ ನೋಡ್ಬೋದಲ್ವಾ. ಹಾಗಾಗಿ ಸಬ್ಸ್ಕ್ರೈಬ್ ನೋಡಿ. ಸಿಂಗಲ್ ಲಾಕ್ ಮಾಡ್ಕೊಂಡು ಮತ್ತೆ ಡಬಲ್ ಇದೇ ಥರ ಹಾಕ್ಕೊಂಡೋಗ್ಬೇಕು ಸ್ಯಾರಿಯಲ್ಲಿ. ಇದೇ ಥರ ಹಾಕಿ ತೋರಿಸ್ತೀನಿ ನೋಡಿ ಸ್ನೇಹಿತರೆ. ಈಗ ಮೂರು ವರ್ಕ್ ಮಾಡಿದ್ದೀನಿ. ಎಷ್ಟು ಚೆನ್ನಾಗಿ ಬಂದಿದೆ ಅಂತ. ಆರ್ಚ್ ಮೇಲೆ ಎಲೆ ಥರ ಬಂದಿದೆ ನೋಡಿ, ಎಷ್ಟು ಚೆನ್ನಾಗಿದೆ. ಇದು ಎಲೆ ಥರ ಬಂದಿದೆ. ಇದು ಬೀಡ್ಸ್ ಹಾಕಿದ್ದೀನಿ ನೋಡಿ, ಎಷ್ಟು ಸೂಪರಾಗಿ ಕಾಣಿಸ್ತಾ ಇದೆ ಅಂತ. ಈಗ ಫುಲ್ ಹಾಕ್ಬಿಟ್ಟು ಕುಚ್ಚು ಹಾಕಿ ತೋರಿಸ್ತೀನಿ ನೋಡಿ ಸ್ನೇಹಿತರೆ. ಇದು ಡಿಫ್ರೆಂಟ್ ಕುಚ್ಚು ಎಷ್ಟು ಚೆನ್ನಾಗಿ ಬಂದಿದೆ ಅಂತ ನೋಡಿ. ಎಲ್ಲ ಕಟ್ಟಿ ಕಂಪ್ಲೀಟ್ ಆಯಿತು. ಕುಚ್ಚು ಕಟ್ಟಿ ಎಲ್ಲ ರೆಡಿಯಾಗಿದೆ. 120 ದಾರ ತೊಗೊಂಡು ಕುಚ್ಚು ಕಟ್ಟಿದ್ದೀನಿ. ಎಷ್ಟು ಸುಂದರವಾಗಿ ಬಂದಿದೆ ಅಂತ, ಎಷ್ಟು ಚೆನ್ನಾಗಿ ಕಾಣಿಸ್ತಾ ಇದೆ. ತುಂಬ ಕ್ಯೂಟಾಗಿ ಬಂದಿದೆ. ನೋಡ್ತಾ ಇದ್ದೀರಲ್ವಾ, ಹೊಸಬರು ನೋಡ್ತಾ ಇದ್ರಿ ನನ್ನ ಚಾನಲ್ಗೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ. ನಾನು ಯಾವುದೇ ವೀಡಿಯೋ ಹಾಕಿದ್ರು ಫಸ್ಟು ನಿಮಗೆ ಬರುತ್ತೆ. ಹಳಬರಿಗೆ ವೀಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಸಬ್ಸ್ಕ್ರೈಬ್ ಆಗೋದು ಮರಿಬೇಡಿ. ಸಬ್ಸ್ಕ್ರೈಬ್ ಆಗೋಕ್ಕೇನು ದುಡ್ಡಿಲ್ಲ, ಫ್ರೀ. ಯಾರು ಏನು ಹೆದರ್ಕೊಳ್ಳೋ ಭಯ ಇಲ್ಲ. ಸಬ್ಸ್ಕ್ರೈಬ್ ನೋಡಿ. ಹಳಬರಿಗೆ ನಾನು ಅದೇ ಕೇಳ್ಕೊಳ್ಳೋದು, ಎಲ್ಲರಿಗೂ ಶೇರ್ ಮಾಡಿ ಕಮೆಂಟ್ ಹಾಕಿ ಅಂತ. ದಯವಿಟ್ಟು ಸಪೋರ್ಟ್ ಮಾಡ್ತಾಯಿರಿ, ಶೇರ್ ಮಾಡಿ ಕಮೆಂಟ್ ಹಾಕಿ ನನಗೆ. ಥ್ಯಾಂಕ್ ಯು. ನೆಕ್ಸ್ಟ್ ಇನ್ನೊಂದು ಸೂಪರ್ ವಿಡಿಯೋ ಜೊತೆ ಬರ್ತೀನಿ. ಥ್ಯಾಂಕ್ ಯು.